ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ನಾನು ನಿಮ್ಮ ಸಲುವಾಗಿ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಈ ಒಂದು ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿನೇ ಆಗಿಬಿಡ್ತಾ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಕಡಿಮೆ ಆಗ್ತಾಯಿಲ್ಲ. ಯಾಕಂದರೆ ನಾವು ಬಳಸೋ ಕೆಮಿಕಲಿಂದ ನಮ್ಮ ಕೂದಲು ಆರೈಕೆ ಮತ್ತಷ್ಟು ಹಾಳಾಗ್ತಾ ಇದೆ ಹೊರತು ಏನೂ ಸರಿ ಹೋಗ್ತಾ ಇಲ್ಲ. ಆದರೆ ನಾವು ಮನೆಯಲ್ಲಿ ಯಾವ ರೀತಿಯಲ್ಲಿ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬೋದು, ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಈ ಒಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಹಾಗೂ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಪ್ರಾಬ್ಲಮ್ ಇದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಅವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ತಕ್ಷಣವೇ ನಿಮ್ಮ ಕೂದಲು ಕಪ್ಪಾಗುತ್ತೆ. ಕೆಮಿಕಲ್ ರಹಿತವಾದಂಥ ಈ ಒಂದು ರೆಮಿಡಿ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಉಪಯೋಗ ಬರೋ ಅಂಥದ್ದು ಹಾಗೂ ಹೆಲ್ಪ್ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ, ಹಾಗೆ ಇದಕ್ಕೆ ಹೇಗೆ ತಯಾರಿಸ್ಕೊಳ್ಳೋದು ಹಾಗೂ ಅಪ್ಲೈ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಮೊಟ್ಟ ಮೊದಲು ನೋಡಿ, ಇಲ್ಲಿ ನಾನು ಒಂದು ತೊಗೊಂಡಿರೋವಂಥದ್ದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ. ಕೂದಲಿಗಾಗಿ ಯಾವುದೇ ಒಂದು ರೆಮಿಡಿ ಮಾಡಿದಾಗ ಕಬ್ಬಿಣ ವಸ್ತುವಲ್ಲಿ ಮಾಡಿದ್ರೆ ಅದು ಜಾಸ್ತಿ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಲೋಹ ಪದಾರ್ಥ ಇರುತ್ತೆ. ಕೂದಲು ಬೆಳವಣಿಗೆಗೆ ಅದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಇದರಲ್ಲಿ ನಾನು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ, ಇಷ್ಟೊಂದು ನೀರು ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ನಿಮ್ಮ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ನೋಡ್ಕೊಂಡು ಮಾಡ್ಕೋಬಹುದು ವೀಕ್ಷಕರೇ. ಇವಾಗ ನೋಡಿ, ಚೆನ್ನಾಗಿ ನೀರನ್ನು ಬಿಸಿಯಾಗಕ್ಕೆ ಬಿಡಬೇಕು. ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ತಾ ಇರೋದು ಇನ್ಸ್ಟೆಂಟ್ ಕಾಫಿ. ಯಾವುದೇ ಒಂದು ಕಾಫಿ ನಿಮ್ಮ ಹತ್ರ ಇದ್ದರೆ, ನೆಸ್ಲೆ ಇರಲಿ, ಯಾವುದೇ ಒಂದು ಕಂಪನಿದಿರಲಿ, ಏನೋ ನಮಗೆ ಅದರಿಂದ ಪ್ರಾಬ್ಲಮ್ ಇಲ್ಲ. ಬರೀ ಕಾಫಿಯನ್ನು ತೊಗೋಬೇಕು. ಕಾಫಿಯಲ್ಲಿ ಕೆಫಿನ್ ಅಂತ ಒಂದು ಪದಾರ್ಥ ಇರುತ್ತೆ. ಇದು ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಬಳಸಿ ಇವತ್ತೊಂದು ನ್ಯಾಚುರಲ್ ಆದಂಥ ಪರಿಹಾರನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಕಾಫಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ. ಕೆಮಿಕಲ್ ರಹಿತ ಒಂದು ರೆಮಿಡಿಯನ್ನು ಟ್ರೈ ಮಾಡಿದ್ರೆ ಇದು ಭಾಳಷ್ಟು ಒಳ್ಳೆಯದು. ನಮಗೆ ಇದರಿಂದ ಯಾವೊಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಹಾನಿ ಕೂಡ ಆಗೋದಿಲ್ಲ. ನೈಸರ್ಗಿಕವಾಗಿ ನಾವು ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬಹುದು. ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು, ಇಲ್ಲ ಅಂದರೆ ಮತ್ತೆ ಇದು ಸೀದೋಗುತ್ತೆ ಹಾಗೂ ನಮಗೆ ಬೇಕಾಗಿರೋ ಅಂಥ ರಿಸಲ್ಟ್ನ ಕೊಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕರ್ಪೂರ ಯಾಕಪ್ಪ ತೊಗೊತಾ ಇದ್ದೀನಿ ಅಂದರೆ, ಸ್ಕ್ಯಾಲ್ಪ್ ಮೇಲೆ ಯಾವುದೇ ಒಂದು ಇನ್ಫೆಕ್ಷನ್ ಇರಲಿ, ಫಂಗಲ್ ಇನ್ಫೆಕ್ಷನ್ ಇರಲಿ, ಅಥವಾ ಹೊಟ್ಟು ಆಗ್ತಾಯಿದೆ, ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ಅಂದಾಗ ಖಂಡಿತ ಈ ಒಂದು ಕರ್ಪೂರನ ನೀವು ಬಳಸಲೇಬೇಕು. ಇದನ್ನು ಬಳಸೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಈಚಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಸ್ಕ್ಯಾಲ್ಪ್ ತುಂಬ ಡ್ರೈ ಆಗಿಬಿಟ್ಟಿದೆ ಅಲ್ಲ, ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ. ಅಷ್ಟೊಂದು ಶಕ್ತಿ ಇರುತ್ತೆ ಈ ಒಂದು ಕರ್ಪೂರನಲ್ಲಿ. ಎಲ್ಲ ನಾನಿಲ್ಲಿ ಬಳಸೋವಂಥ ಪದಾರ್ಥಗಳು ಈಸಿಯಾಗಿ ನಿಮಗೆ ಮನೆಯಲ್ಲೇ ಸಿಕ್ಕಿಬಿಡುತ್ತವೆ ನೋಡಿ. ಇವಾಗ ಕಾಫಿ ಎಷ್ಟು ಚೆನ್ನಾಗಿ ಕುದಿ ಬಂದು ಕಪ್ಪಗಾಗ್ತಾಯಿದೆ ಅಂತ ನೀವೇ ನಿಮ್ಮಲ್ಲಿ ಕಣ್ಣಾರಿ ನೋಡ್ಕೊಳ್ಬಹುದು. ಇದರಲ್ಲಿ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊತೀನಿ. ಅದು ಏನಂತ ಬನ್ನಿ ನೋಡ್ಕೊಳ್ಳೋಣ. ಇವಾಗ ನೋಡಿ, ಮೊಟ್ಟ ಮೊದಲು ನಾನು ತೊಗೊಂಡಿರೋ ಅಂಥದ್ದು ಹಿಬಿಸ್ಕಸ್ ಪೌಡರ್, ಅಂದರೆ ದಾಸವಾಳ ಹೂವಿನ ಪೌಡರ್. ಇದು ನಿಮಗೆ ಆನ್ಲೈನ್ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಯಾವ ಒಂದು ಅಂಗಡಿಯಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ. ಜಾಸ್ತಿ ಕೂಡ ಖರ್ಚಿರೋದಿಲ್ಲ, ಸ್ವಲ್ಪನೇ. ಆದರೂ ನೈಸರ್ಗಿಕವಾಗಿ ಇರೋವಂಥ ಪದಾರ್ಥನ ನಾವು ಇಲ್ಲಿ ಬಳಸಬೇಕು. ನಿಮ್ಮ ಹತ್ರ ದಾಸವಾಳದ ಹೂವು ಇದ್ದರೂ ಕೂಡ ಅದನ್ನು ನೀವು ಒಣಗಿಸ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಿದ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಕೂಡ ಇಟ್ಕೋಬೋದು. ಅದನ್ನು ಸಹ ಇಲ್ಲಿ ನೀವು ಬಳಸ್ಕೋಬೋದು ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಶಿಕಾಕಾಯಿ ಪೌಡರ್. ನೋಡಿ, ಒಂದು ಹಳೆ ಕಾಲದಲ್ಲಿ ನಮ್ಮ ಅಜ್ಜಂದರು ಏನು ಮಾಡ್ತಾಯಿದ್ರು ಅಂದರೆ, ಶಿಕಾಕಾಯಿನ ನಮ್ಮ ಅವ್ರ ಕೂದಲನ್ನ ಅಪ್ಲೈ ಮಾಡ್ಕೊತಾ ಇದ್ದರು. ಅದರಿಂದ ಅವ್ರ ಕೂದಲು ಎಷ್ಟು ಬ್ಲ್ಯಾಕ್ ಆಗಿ ಹಾಗೂ ಜೊತೆಗೆ ಉದ್ದ ದಪ್ಪವಾಗಿದ್ದ ಅಂತ ನೀವು ನೋಡ್ಕೊಳ್ಬೋದು. ಅವ್ರಿಗೆ ಯಾವುದೇ ಒಂದು ಕೆಮಿಕಲ್ ಬಳಸ್ತಾ ಇರಲಿಲ್ವ, ಅದಕ್ಕೆ ತಾನೇ ಎಷ್ಟು ವಯಸ್ಸಾದರೂ ಕೂಡ ಅವ್ರಿಗೆ ಇನ್ನೂ ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಏನೂ ಕಾಣೋದಿಲ್ಲ. ಆದರೆ ನಮ್ಮ ಈ ಒಂದು ಜನ್ರೇಷನ್ನಲ್ಲಿ ನೋಡಿ, ಸರ್ಟನ್ ಏಜ್ಗೆ ಕಡಿಮೆ ಒಂದು ಏಜ್ನಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಪ್ರತಿಯೊಂದು ಜನರದಲ್ಲಿ ಬಿಳಿ ಕೂದಲು ಸಮಸ್ಯೆ ಕಾಣ್ತಾನೆ ಬಹುದು.
ಯಾಕಂದರೆ ನಾವು ಬಳಸೋ ಕೆಮಿಕಲ್ ಊಟ ಆಗಲಿ, ಕೆಮಿಕಲ್ ಶಾಂಪೂಸ್, ಕೆಮಿಕಲ್ ಡೈಸ್, ಪ್ರತಿಯೊಂದು ಈ ಒಂದು ಕಾಲದಲ್ಲಿ ನಾವು ಬಳಸೋ ಪ್ರತಿಯೊಂದು ವಸ್ತು ಕೆಮಿಕಲ್ ಯುಕ್ತವಾಗೇ ಇದೆ. ಹಾಗಾಗಿ ಇದೇ ಥರ ನ್ಯಾಚುರಲ್ ರೆಮಿಡೀಸ್ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಕೂದಲನ್ನು ಕಪ್ಪು ಮಾಡ್ಕೊಳ್ಳೋಕ್ಕೆ ವೀಕ್ಷಕರೇ. ಇವಾಗ ನೋಡಿ, ಇದನ್ನು ಕೂಡ ಚೆನ್ನಾಗಿ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಕುದಿಸ್ಕೊಳ್ಬೇಕು. ಯಾವುದೇ ಒಂದು ರೆಮಿಡಿ ಮಾಡಿದ್ರೆ ನಾವು ಸ್ವಲ್ಪ ಡೆಡಿಕೇಶನಿಂದ, ಪೇಷನ್ಸಿಂದ ಮಾಡ್ಕೋಬೇಕು. ಹಾಗೂ ಇದನ್ನು ಅಪ್ಲೈ ಕೂಡ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ. ಇವಾಗ ನೋಡಿದ್ದು ಚೆನ್ನಾಗಿ ಮಿಕ್ಸ್ ಆಗಿದೆ, ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಅಂತ. ಇದನ್ನು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂಥ ನಾವು ರಿಸಲ್ಟ್ನ ಪಡ್ಕೋಬಹುದು. ಯಾವುದೇ ಒಂದು ಕೆಮಿಕಲ್ ಇಲ್ಲಿ ನಾನು ಹಾಕಲಿಲ್ಲ, ಬಳಸಲಿಲ್ಲ. ಕೆಮಿಕಲ್ ರಹಿತ ರೆಮಿಡಿ ಇದೆ, ಖಂಡಿತ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಇವಾಗ ನೋಡಿ, ಇದನ್ನು ಮಾತ್ರ ಚೆನ್ನಾಗಿ ಕುದ್ದಾಯಿತು. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಹೀಗೆ ಬಿಟ್ಬಿಡ್ತೀನಿ. 1-2 ತಾಸು ಹೀಗೆ ಬಿಟ್ಬಿಡಬೇಕು ವೀಕ್ಷಕರೇ. ಅಂದರೆ ಇದ್ರ ಕಲರ್ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆವಾಗ ನಿಮ್ಮನ್ನು ತೋರಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ಅಂತ. ಇವಾಗ ನೋಡಿ, ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು 1-2 ತಾಸು ಆಗಿದ ನಂತರ ಎಷ್ಟೆಲ್ಲ ಬ್ಲ್ಯಾಕ್ ಆಗಿರುವಂಥ ರೆಮಿಡಿ ರೆಡಿ ಆಗಿಬಿಟ್ಟಿದೆ ಅಂತ ನೀವಿಲ್ಲಿ ನೋಡ್ಕೋಬಹುದು. ಈ ಒಂದು ರೆಮಿಡಿನ ನೀವು ನಿಮ್ಮ ಕೂದಲಿಗೆ ಹಚ್ಕೊಂಡು 1-2 ತಾಸು ಇಟ್ಕೊಳ್ಳಿ. ಇಲ್ಲಪ್ಪ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಖಂಡಿತ 1 ತಾಸಾದರೂ ಇಟ್ಕೊಳ್ಬೇಕೇ ಆಗುತ್ತೆ. ಆವಾಗ ಇದು ಎಫೆಕ್ಟ್ ಆಗುತ್ತೆ ನಿಮ್ಮ ಕೂದಲ ಮೇಲೆ. ಸೊ ಚೆನ್ನಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲ ಸಮಸ್ಯೆ ಇದೆಲ್ಲ ಅಲ್ಲಿ ಹಚ್ಕೊಂಡು ನಂತರ 1 ತಾಸು ನಂತರ ತಲೆ ಸ್ನಾನನ ಮಾಡ್ಕೊಳ್ಳಿ. ಶಾಂಪು ಬಳಸೋಕ್ಕೆ ಹೋಗಬೇಡಿ. ಜಸ್ಟ್ ನಾರ್ಮಲ್ ನೀರಿಂದ ಸ್ನಾನ ಮಾಡಿ ನೆಕ್ಸ್ಟ್ ಡೇ ನೀವು ಬೇಕಾದರೆ ಶಾಂಪೂನ ಬಳಸ್ಕೊಳ್ಬೋದು. ಯಾಕಂದರೆ ಇದರಲ್ಲಿ ಶಿಕಾಕಾಯಿ ಹಾಕಿದ್ದೀವಿ, ಹಾಗೂ ಸಾಕಷ್ಟು ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀವಲ್ವ, ಇದು ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬಹುದು ನಾವು ವೀಕ್ಷಕರೇ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಕೆಮಿಕಲ್ ಬಳಸೋಕ್ಕಿಂತ ಮನೆಯಲ್ಲೇ ಈ ಥರ ತಯಾರಿಸುವಂಥ ಡೈ ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಬಹಳಷ್ಟು ಉಪಯೋಗ ಬರುವಂಥದ್ದು, ಹಾಗೂ ಯಾವುದು ಕೂಡ ಹಾನಿ ನಮಗೆ ಇಲ್ಲಿ ಆಗೋದಿಲ್ಲ. ಇದೇ ಥರ ವಿಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋಳಿ, ಮತ್ತೆ ಸಿಗೋಣ.